ಹಾಯ್ ನಮಸ್ತೆ. ನಮ್ಮ ವ್ಲಾಗ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸುಭಾಷಿತ ತಾವು ಓದಿದ್ದೀರಾ ಅಂದ್ಕೊಂಡಿದ್ದೀನಿ. ಒಳ್ಳೆ ಸಂಸ್ಕಾರ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು, ಅದೇ ಅಹಂಕಾರ ತುಂಬಿ ತುಳುಕುತ್ತಿದ್ದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಬಹುದು ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳಿರ್ತಕ್ಕಂಥ ಮಾತು ಮಹಾಭಾರತ ಯುದ್ಧದಲ್ಲಿ ಕುರುಕ್ಷೇತ್ರದಲ್ಲಿ ನಡೆದಂತಕ್ಕಂಥದ್ದು. ಅಲ್ಲಿ ಏನಾಯಿತು, ದುರ್ಯೋಧನ ಎಷ್ಟು ಅಹಂಕಾರಕ್ಕೆ ತಾನು ಸಿಲುಕಿ ತನ್ನ ಎಲ್ಲ ರಾಜ್ಯವನ್ನು ಹಾಗೂ ತನ್ನ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಗೆ ತಾನು ತಲುಪುತ್ತಾನೆ. ಹಾಗೆ ಪಾಂಡವರು ಯಾವುದೇ ಅಹಂಕಾರಕ್ಕೆ ಹೋಗಿರಲ್ಲ, ತನ್ನ ರಾಜ್ಯನ ತಾವು ಉಳಿಸ್ಕೊಳ್ತಾರೆ. ಅಂತಹ ಮಾತುಗಳನ್ನು ನಾವು ಈ ಒಂದು ಲೈನ್ಸಲ್ಲಿ ಕೇಳ್ಬೋದು. ಹಾಗೆ ನಿಮಗೆ ರಂಗೋಲಿ ಯಾವ ಥರ ಅನಿಸುತ್ತೋ ಅಂತ ತಿಳಿಸಿ ವೀಕ್ಷಕರೇ. ಕನ್ನಡನ ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ. ಧನ್ಯವಾದಗಳು. ಬಿಡಿಸಿ ಉತ್ತರ ಹೇಳಿ. ಅಂಗಳದಲ್ಲೇ ಹುಟ್ಟುವುದು, ಅಂಗಳದಲ್ಲೇ ಬೆಳೆಯುವುದು, ತನ್ನ ಮಕ್ಕಳ ಹಂಗಿಸಿ ಮಾತನಾಡುವುದು. ಏನಿದು?